ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂತ ಹೇಳೋದಾದರೆ, ಕರ್ನಾಟಕ ಸರ್ಕಾರ ಕಡೆಯಿಂದ ಫ್ರೀ ಕೋಚಿಂಗ್ನ ನೀಡ್ತಾ ಇದ್ದಾರೆ. ಹೌದು, ಅದಲ್ಲದೆ ಶಿಷ್ಯ ವೇತನ ಅಂತ ಹೇಳಿ 5,000 ಪರ್ ಮಂತ್ ಕೂಡ ನೀಡ್ತಾರೆ. ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ಅಂತ ಹೇಳೋದಾದರೆ, KS, ಗ್ರೂಪ್ ಸಿ, SSC, RRB, ಆಮೇಲೆ ಜುಡಿಷಿಯರಿ ಸರ್ವಿಸ್ ಎಕ್ಸೆಟ್ರಾಗಳ ಎಕ್ಸಾಮ್ಗಳಿಗೆ ಫ್ರೀ ಕೋಚಿಂಗ್ನ ನೀಡ್ತಾ ಇದ್ದಾರೆ. ST ಮತ್ತು SC ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. OBC ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ ನೆಕ್ಸ್ಟ್ ಕರೀತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸಾಮ್ ಯಾವ ಥರ ನಡೆಯುತ್ತೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು, ಅದಲ್ಲದೆ ಏಜ್ ಲಿಮಿಟ್ ಎಷ್ಟಿದೆ, ಎಲಿಜಿಬಿಲಿಟಿ ಏನು, ಮತ್ತು ಶಿಷ್ಯ ವೇತನ ಯಾವ ಥರ ನೀಡ್ತಾರೆ, ಯಾವ ಎಕ್ಸಾಮ್ಗೆ ಎಷ್ಟು ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಸ್ಕೀಮ್ಸ್, ಆಮೇಲೆ ಸ್ಕಾಲರ್ಶಿಪ್ಸ್, ಆಮೇಲೆ ಇದೇ ರೀತಿ ಎಲ್ಲ ಎಕ್ಸಾಮ್ಸ್ಗಳ ಅಪ್ಲಿಕೇಶನ್ಸ್ ಯಾವ ಥರ ಅಪ್ಲಿಕೇಶನ್ ಹಾಕೋದಂತ ಕೂಡ ನೋಡೋಣ. ಸೊ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಕೇಂದ್ರ ಈ ಒಂದು ಸಂಸ್ಥೆಯಿಂದ ಅಧಿಸೂಚನೆ ಹೊರಡಿಸಿದ್ದಾರೆ. 2024 ಮತ್ತು 25ನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ KS, ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB, ನ್ಯಾಯಾಂಗ ಸೇವೆ ಪೂರ್ವಭಾವಿ ತರಬೇತಿ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕು. ಸೊ ಇನ್ನು ನಾವು ಆಲ್ರೆಡಿ ಹೇಳಿದ್ನಲ್ವ, KS, ಗ್ರೂಪ್ ಸಿ, ಬ್ಯಾಂಕಿಂಗ್, ನ್ಯಾಯಾಂಗ ಸೇವೆ, ಈ ಪೂರ್ವಭಾವಿ ತರಬೇತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳನ್ನು ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಸಾಮಾನ್ಯ ಪ್ರವೇಶ ಪರೀಕ್ಷೆ. ಇದರಲ್ಲಿ ಬರುವಂಥ ನಿಮ್ಮ ಅಂಕಗಳ ಆಧಾರದ ಮೇಲೆ ನಿಗದಿತ ಗುರಿ ಅನುಗುಣವಾಗಿ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ನೀವು ತಗೊಂಡಂಥ ಮಾರ್ಕ್ಸ್ ಕಟ್ ಆಫ್ ಮೇಲೆ ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನು ಸರ್ಕಾರದಿಂದ ಮಂಜೂರಾದ ದರದಲ್ಲಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುವುದು. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಾ ಅವರಿಗೆ ಶಿಷ್ಯ ವೇತನ ಕೂಡ ತಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರಲ್ವ, ಅದಕ್ಕೆ ಅಪ್ಲೈ ಕೂಡ ಆಗುತ್ತೆ. ಅಂದರೆ ಪ್ರತಿ ಮಂತು ಕೊಡ್ತಾರೆ. ಸೊ ಇದನ್ನೆಲ್ಲ ತರಬೇತಿ ಸಂಪೂರ್ಣವಾಗಿ ಸರ್ಕಾರ ನೋಡಿಕೊಳ್ಳುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಕೋರ್ಸ್ಗಳ ವಿವರ ಮತ್ತು ತರಬೇತಿ ಅವಧಿ ಎಷ್ಟಿದೆ, ಯಾವ್ಯಾವ ಒಂದು ಕೋರ್ಸ್ ಎಷ್ಟು ಮಂತ್ಸ್ ಇದೆ ಅಂತ ನೋಡೋದಾದರೆ, KS ತರಬೇತಿ ಏನಿದೆಯಲ್ಲ 7 ಮಂತ್ಸು, ಗ್ರೂಪ್ ಸಿ ಬ್ಯಾಂಕಿಂಗ್ ಎಕ್ಸೆಟ್ರಾ ಅವಕ್ಕೆಲ್ಲ 3 ಮಂತ್ಸ್ ಇದೆ. ವಯೋಮಿತಿ ಬಂದು 21 ಇಯರ್ಸ್ ಟು 37 ಇಯರ್ಸ್ ಒಳಗೆ ಇರಬೇಕು. ಇನ್ನು ಕೋರ್ಸ್ನ ವಿವರ ನೋಡೋದಾದರೆ, ನೀವು ಡಿಗ್ರಿನ ಕಂಪ್ಲೀಟ್ ಆಗಿ ಮುಗಿಸಿರಬೇಕು, ಇಲ್ಲಾಂದರೆ ಲಾಸ್ಟ್ ಸೆಮಿಸ್ಟರ್ನಲ್ಲಿ ಓದ್ತಾ ಇರಬೇಕು. ಸೊ ಆಯ್ಕೆಯಾಗಿ ಏನು ನೀವು ಸೆಲೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ಲ, ಅಷ್ಟರಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಬಂದಿರಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇಲ್ಲಾಂದರೆ ಪಾಸ್ ಮಾಡಿ 1 ನಿಮಿಷ ನೋಡ್ಕೊಳ್ಳಿ. ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಅಂತ ನೋಡೋದಾದರೆ, ನೀವು ಕರ್ನಾಟಕದವರಾಗಿರಬೇಕು, ಕರ್ನಾಟಕದ ನಿವಾಸಿಗಳಾಗಿರಬೇಕು. ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ಅಂದರೆ, ಇನ್ಕಮ್ ಕ್ಯಾಶ್ನ 2020 ಮಾಡಿಸಿದವರು 2025 ಮುಗ್ದಿರುತ್ತೆ, ಅದನ್ನು ಎನ್ರೋಲ್ ಮಾಡಬೇಕು. ಓಕೆನಾ. ಸೊ ಇನ್ ದ ಸೇಮ್ ವೇ ದೈಹಿಕ ಅಂಗವಿಕಲ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕೂಡ ಅಷ್ಟೇ ದಿನಾಂಕದೊಳಗೆ ಅಂಗವಿಕಲ ಪ್ರಮಾಣ ಪತ್ರನ ಕೂಡ ಪಡಿಬೇಕು. ಅದೇ ರೀತಿ ಇನ್ನು ವಾರ್ಷಿಕ ಆದಾಯ ನೋಡೋದಾದರೆ, ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ 5 ಲಕ್ಷ ರೂಪಾಯಿ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಆಯ್ಕೆ ವಿಧಾನ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕಟ್ ಆಫ್ ಮೇಲೆ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳ ತರಬೇತಿ ಸಂಸ್ಥೆ, ಅಂದರೆ ನೀವು ಯಾವ ಕೋಚಿಂಗ್ ಸೆಂಟ್ರಲ್ಲಿ ಹೋಗ್ಬೇಕಂತ ಇದ್ದೀರೋ ಅದರಲ್ಲಿ ನಿಯೋಜಿಸ್ತಾರೆ. ಓಕೆನಾ. ಶಿಷ್ಯ ವೇತನ ಒಂದು ಇಂಪಾರ್ಟೆಂಟು. ಪ್ರತಿ ಮಂತು 5,000 ಇರುತ್ತೆ. ಯಾವುದು KS ತೊಗೊತಾರಲ್ಲ ಅವರು 7 ಮಂತ್ಸ್ ಇರುತ್ತೆ, ಅಂದರೆ 35,000 ಹಾಕ್ತಾರೆ ತಮ್ಮ ಬ್ಯಾಂಕ್ ಅಕೌಂಟಿಗೆ. ಆಮೇಲೆ ಇನ್ನು ಗ್ರೂಪ್ ಸಿ ಉಳಿದಂಥ ಎಕ್ಸಾಮ್ಗಳಿಗೆ ಅದಕ್ಕೂ ಕೂಡ 5,000 ಇರುತ್ತೆ ಪರ್ ಮಂತು, 3 ಮಂತ್ಸಲ್ಲಿ ಎಂಡ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ, ಇಲ್ಲಿ ಯಾವುದೇ ವಸತಿ ಸೌಲಭ್ಯವನ್ನು ಇಲಾಖೆ ವತಿಯಿಂದ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ವೆಬ್ಸೈಟಲ್ಲಿ.
ಅಂದರೆ ಅಲ್ಲಿ ನೀವು ವಸತಿ ಸೌಲಭ್ಯ ಇರೋದಿಲ್ಲ ಗೌರ್ಮೆಂಟ್ ಕಡೆಯಿಂದ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ನೋಡ್ಕೋಬೋದು. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಇಂಪಾರ್ಟೆಂಟು 22/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆನೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಅಂದರೆ 15-17 ಒಳಗೆ ಮುಗಿಸಿ. ಇನ್ನು ರಿಸರ್ವೇಷನ್ ಬಗ್ಗೆ ಮಾತಾಡೋದಾದರೆ ವಿಕಲಚೇತನರಿಗೆ 4% ರಿಸರ್ವ್ಡ್ ಆಗಿದೆ. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೂಡ 10% ರಿಸರ್ವ್ಡ್ ಇದೆ. ಯಾವ ಥರ ಅಂತ ನಾನು ಹೇಳ್ತೀನಿ. ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ ನಿರ್ದೇಶನಾಲಯ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ಇಲಾಖೆ. ಅಂದರೆ ನೀವು 3 ವರ್ಷ ಏನಾದರೂ ಹಾಸ್ಟೆಲಲ್ಲಿ ಇದ್ದಿದ್ದೇ ಆಗಿದ್ದರೆ, ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಅಂಥ ವಿದ್ಯಾರ್ಥಿಗಳಿಗೆ 10% ರಿಸರ್ವ್ಡ್ ಇದೆ. ಇನ್ನು ವಸತಿ ಶಾಲೆಯ ವಿದ್ಯಾರ್ಥಿಗಳು, ಅಂದರೆ ಇದಿರುತ್ತೆ ನೋಡಿ, ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಬರುವಂಥ ಇದು ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕನಿಷ್ಠ 5 ವರ್ಷ ನೀವೇನಾದರೂ ವಿದ್ಯಾಭ್ಯಾಸ ಮಾಡಿದರೆ, ಅಂದರೆ ವಸತಿ ಶಾಲೆಗಳಲ್ಲಿ, ಅವ್ರಿಗೂ ಕೂಡ 10% ರಿಸರ್ವ್ಡ್ ಇದೆ. ಇನ್ನು ಮಹಿಳೆಯರಿಗೂ ಕೂಡ 33% ರಿಸರ್ವ್ಡ್ ಇದೆ. ಇನ್ ಕೇಸ್ ಏನಾದರೂ ಮಹಿಳೆ ಮೀಸಲಾತಿಯಲ್ಲಿ, ಅಂದರೆ ಹೆಣ್ಮಕ್ಳು ಬರದೇ ಇದ್ದರೆ ಪುರುಷರಿಗೆ ಅವಕಾಶ ಇರುತ್ತೆ, ಅವ್ರ ಸೀಟ್ ಅವ್ರಿಗೆ ಕೊಡ್ತಾರೆ. ಇನ್ನು ಅತಿ ಸೂಕ್ಷ್ಮ ಸಮುದಾಯ ಅವ್ರಿಗೂ ಕೂಡ ಒಂದು 5% ರಿಸರ್ವ್ಡ್ ಇದೆ, ಅಂದರೆ ಅಲೆಮಾರಿ ಸಮುದಾಯದ ಅಭ್ಯರ್ಥಿಗಳಿಗೂ ಕೂಡ. ಇನ್ ಕೇಸ್ ಅಲ್ಲಿ ಕೂಡ 5% ರಿಸರ್ವ್ಡ್ ಇದೆ, ಬಟ್ ಅಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ. ಇನ್ನು ಗಮನ ಹರಿಸಬೇಕಾದಂಥ ಕೆಲವೊಂದು ಅಂಶಗಳು ಏನು ಅಂತಂದರೆ, ನೀವೇನಾದರೂ UPSC ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಲ್ರೆಡಿ ಕೋಚಿಂಗ್ ತೊಗೊಂಡಿದ್ದೀರಾ, ಫ್ರೀ ಕೋಚಿಂಗ್ ಗೌರ್ಮೆಂಟ್ ಕಡೆಯಿಂದ ಅಂತಂದರೆ, ಅಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಏನಂತಾರೆ ಅವಕಾಶ ಇರೋದಿಲ್ಲ. ಬಟ್ ನಾವು ಗ್ರೂಪ್ C ಎಕ್ಸಾಮ್ಸಿಗೆ ಕೋಚಿಂಗ್ ತೊಗೊಂಡಿದ್ದೀವಿ ಅನ್ನೋರಾದರೆ KSಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಇನ್ನೊಂದು, ಇಲಾಖೆ ವತಿಯಿಂದ ಯಾವುದೇ ರೀತಿಯ ಪತ್ರ ವ್ಯವಹಾರವನ್ನು ಇರೋದಿಲ್ಲ. ಸೊ ವೆಬ್ಸೈಟ್ನ ಆಗಾಗ ವಿಸಿಟ್ ಮಾಡ್ತಾ ಇರಿ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಡೌನ್ಲೋಡ್ ಅಲ್ಲಿಂದನೇ ಮಾಡ್ಕೋಬೇಕು. ಯಾವುದೇ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆದಿದ್ದಾಗ್ಬೋದು, ಕಟ್ ಆಫ್ ಆಗಿರ್ಬೋದು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಸೊ ಕ್ವಿಕ್ಕಾಗಿ ರಿಕ್ಯಾಪ್ ನೋಡೋದಾದರೆ, ಲಾಸ್ಟ್ ಡೇಟ್ ಬಂದು 22/2025. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮತ್ತು ನಿಮ್ಮ 10th 12th ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ನೀವೇನಾದರೂ ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ 371J ಅಥವಾ PWD ಆಗಿದ್ದರೆ ಅದರದ್ದು ಸರ್ಟಿಫಿಕೇಟ್ಸ್, ಇನ್ನು ಎಕ್ಸೆಟ್ರಾ ಬೇಕಾಗುತ್ತೆ. ಆಮೇಲೆ ಸೊ ST ಮತ್ತು SC ಕ್ಯಾಟಗರಿ ಅವ್ರಿಗೆ ಸ್ಟೂಡೆಂಟ್ಸಿಗೆ ಅಪ್ಲೈ ಮಾಡ್ಬೋದು. ಸೊ ಇಷ್ಟು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಅದಕ್ಕೆ ನಾನು ಆನ್ಸರ್ ಕೂಡ ಮಾಡ್ತೀನಿ. ಸೊ ಐ ಥಿಂಕ್ ಇಷ್ಟೇ.